ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ದಲಿತರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಹೇಳುವುದನ್ನು ನಿಲ್ಲಿಸಿ ಮೊದಲು ಮೂಲಭೂತ ಸೌಲಭ್ಯಗಳನ್ನು ದಲಿತರಿಗೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಸಂಚಾಲಕರಾದಂತಹ ಬಿವಿ ವೆಂಕಟರಮಣಪ್ಪ ಅವರು ಒತ್ತಾಯಿಸಿದ್ದಾರೆ. ಭೂಮಿ ಮತ್ತು ವಸತಿ ವಂಚಿತರಿಗೆ ಜಿಲ್ಲಾಡಳಿತ ಭೂಮಿ ಮತ್ತು ವಸತಿ ಸೌಲಭ್ಯ ಕಲ್ಪಿಸದೆ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದರೂ ಸರ್ಕಾರ ಕ್ರಮ ಜರುಗಿಸುತ್ತಿಲ್ಲ. ತಾಲೂಕು ಕಚೇರಿಯಲ್ಲಿ ಬಡವರ, ರೈತರ, ಅಲ್ಪಸಂಖ್ಯಾತರ ಕೆಲಸಗಳು ಮಾಡಿಕೊಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಮೂನೆ 50, 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ದಲಿತರಿಗೆ ವರ್ಷಗಳು ಕಳೆದರೂ ಸಾಗುವಳಿ ಚೀಟಿ ನೀಡದೆ, ಜಮೀನು ಖಾತೆ ಮಾಡಿಕೊಡದೆ ತಾಲೂಕಿನ ರೈತಾಪಿ ವರ್ಗದವರನ್ನ, ಭೂರಹಿತರನ್ನ ಕಚೇರಿಗೆ ಅಲದಾಡಿಸುತ್ತಿದ್ದಾರೆ. ಎಸ್ಟಿಪಿ ಟಿಎಸ್ಪಿ ಯೋಜನೆಯಲ್ಲಿ ಹಣ ದುರ್ಬಳಕೆ ಆಗಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಹೇಳಿದ್ದಾರೆ. ಈ ಸಮಸ್ಯೆಗಳೇನಾದರೂ ಸಾಲ್ವೇಷನ್ ಮಾಡದಿದ್ದರೆ ಈ ಧರಣಿ ಸತ್ಯನಾಗ ಅಹೋರಾತ್ರಿ ನಡೀತಾ ಇದ್ರೆ, ರಾತ್ರಿ ನಮ್ಮ ಹುಡುಗರೆಲ್ಲ ಇದ್ರು. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ನಾವು ಈ ಸತ್ಯಾಗ್ರಹ ನಿಲ್ಲಿಸಲ್ಲ. ನಮ್ಮ ಮೂಲಭೂತ ಸೌಲಭ್ಯಗಳು ಏನಿದೆಯೋ, ಈ ಕರಪತ್ರಗಳು ಇವೆಲ್ಲ ಏನಾದರೂ ಸಾಲ್ವೇಷನ್ ಮಾಡದಿದ್ರೆ ಈ ಸತ್ಯಾಗ್ರಹ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು ಜಿಲ್ಲಾಡಳಿತಕ್ಕೂ ಮತ್ತು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಡುತ್ತಾ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಪೈಪಾಳ್ಯ ರವಿ, ಮುಖಂಡರಾದ ಪ್ರಕಾಶ್, ಮಂಜುನಾಥ್, ನಂಜುಂಡಪ್ಪ, ಸತೀಶ್, ಸೂರ್ಯನಾರಾಯಣ, ಚೌಡಪ್ಪ, ಶ್ರೀನಿವಾಸ, ಪಾತಪಾಳ್ಯ ಮೂರ್ತಿ, ಗಂಗರಾಜು, ಗಂಗಾಧರ ಮತ್ತಿತರರು ಇದ್ದರು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಭಕ್ತರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷದ ಅವಧಿಗೆ ಚುನಾವಣೆ ನಡೆದಿದೆ. ಸೋಮವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನ ಬಿಪಿ ಆಂಜಪ್ಪ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನ ನಾರಾಯಣಸ್ವಾಮಿ ಬಿಎಂ ಅವರು ಆಯ್ಕೆಯಾಗಿದ್ದಾರೆ. ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿದ್ದು 2 ಪಕ್ಷದ 7 ಸ್ಥಾನಗಳಿದ್ದು, ಮತ್ತೊಂದು ಕಡೆ ಕಾಂಗ್ರೆಸ್ ಸಹ 7 ಸ್ಥಾನಗಳು ಇದ್ದುದರಿಂದ ಚುನಾವಣೆ ಅಧಿಕಾರಿಯಾದ ಭಾಸ್ಕರ್ ರೆಡ್ಡಿ ಲಕ್ಕಿ ಡ್ರಾನಲ್ಲಿ ಚೀಟಿ ತೆಗೆಯುವ ಮುಖಾಂತರ 2 ಪಕ್ಷದ ಹೆಸರುಗಳನ್ನು ಇಡಲಾಗಿತ್ತು. ಅದರಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಆಂಜಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಭಾಸ್ಕರ್ ರೆಡ್ಡಿ ತಿಳಿಸಿದ್ದಾರೆ. ಇನ್ನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಜೆಕೆ ಕೃಷ್ಣಾರೆಡ್ಡಿ ಬೆಂಬಲಿಗರು, ಗ್ರಾಮಸ್ಥರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಇದರ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ದೇಶಕ ಚುನಾವಣೆಯನ್ನು ದಿನಾಂಕ 7/1/2025 ನಡೆಸಲಾಯಿತು. 13 ಜನ ನಿರ್ದೇಶಕರು ಅವಿರೋಧವಾಗಿ ಚುನಾಯಿತರಾಗಿದ್ದರು. ಬಿಎಂ ನಾರಾಯಣಸ್ವಾಮಿ, ಬಿಕೆ ನಾರಾಯಣಸ್ವಾಮಿ, ಬಿಎನ್ ಕೃಷ್ಣಪ್ಪ, ಪಾಪಣ್ಣ, ಅರಳಪ್ಪ, ಆಂಜಪ್ಪ, ಕೆಂಪಮ್ಮ, ಮಾರಪ್ಪ, ಆಂಜಪ್ಪ, ಬಿಪಿ, ಕೃಷ್ಣಪ್ಪ, ಬಾಲರಾಜು, ವೆಂಕಟಲಕ್ಷ್ಮಮ್ಮ, ರಾಮಾಂಜಮ್ಮ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದರು. ಇಂದು ನಡೆದ ಅಧ್ಯಕ್ಷ ಸ್ಥಾನಕ್ಕೆ 2 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದು, ಆಂಜಪ್ಪ, ಬಿಪಿ ಹಾಗೂ ಬಿಎನ್ ಕೃಷ್ಣಪ್ಪ ಅವರು 2 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು. 2 ಸ್ಪರ್ಧೆಯಲ್ಲಿದ್ದರು. ಹಾಗೂ ಇವತ್ತು ಚುನಾವಣೆಗೆ ಸರ್ಕಾರದ ನಾಮಿನಿ ಸಹ ಒಬ್ಬ ಅಭ್ಯರ್ಥಿ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ, ಮಂಜುನಾಥ್ ರೆಡ್ಡಿ ಅನ್ನೋರು. ಹಾಗಾಗಿ ನಿರ್ದೇಶಕರ ಸಂಖ್ಯೆ 14 ಆಗಿತ್ತು. ಇವತ್ತಿನ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ಸಹ ಸಮಮತ ಪಡೆದಿದ್ದರು. 7 ಮತ ಸಮಮತ ಪಡೆದಿದ್ದರು. ಆ ನಿಟ್ಟಿನಲ್ಲಿ ಚೀಟಿ ಎತ್ತುವ ಮುಖಾಂತರ ಆಯ್ಕೆ ಮಾಡಿದ್ದು ಬಿಪಿ ಅಂಜನಪ್ಪ ಅವರು ಚೀಟಿ ಮುಖಾಂತರ 1 ಮತವನ್ನು ಪಡೆದು ವಿಜೇತರಾಗಿ ಅಧ್ಯಕ್ಷರಾಗಿ ಚುನಾಯಿತರಾಗಿರುತ್ತಾರೆ. ಹಾಗೂ ಉಪಾಧ್ಯಕ್ಷರಾಗಿ ಬಿಎಂ ನಾರಾಯಣಸ್ವಾಮಿ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಚನ್ನಕೃಷ್ಣಪ್ಪ, ಕಿರಣ್, ಶಿವಣ್ಣ, ರಾಮಣ್ಣ, ಕೃಷ್ಣಪ್ಪ, ಶ್ರೀನಾಥ್, ನಾರಾಯಣ ರೆಡ್ಡಿ, ಆಂತೋನ್, ರಾಜಣ್ಣ, ಮಂಜಣ್ಣ, ನರಸಿಂಹಪ್ಪ, ಅಶ್ವತ್ಥಮ್ಮ, ರಾಜು, ಮಾರಪ್ಪ, ಗುಡಿಬಂಡೆ, ನರಸಿಂಹಪ್ಪ, ಕಾರ್ತಿಕ್, ಬಿಎ ನಾರಾಯಣ ಸ್ವಾಮಿ ಹಾಜರಿದ್ದರು. ಚಿಂತಾಮಣಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ಚಿಂತಾಮಣಿ ತಾಲೂಕಿನ ಆರಕ್ಷಕ ಉಪ ಅಧೀಕ್ಷಕರಾದಂತಹ ಮುರಳೀಧರ್ ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ.
ನಂತರ ಮಾತನಾಡಿದ ಡಿವೈಎಸ್ಪಿ ಮುರಳೀಧರ್ ಅವರು ಮಹಿಳೆಯರು ಸುರಕ್ಷಿತವಾಗಿರಬೇಕು, ಆಗಿದ್ದಲ್ಲಿ ಮಾತ್ರ ಸಮಾಜದಲ್ಲಿ ಮಹಿಳೆಯರ ಮೇಲಾಗುವ ದೌರ್ಜನ್ಯಗಳನ್ನು ತಡೆಯಲು ಸಾಧ್ಯ. ಅಲ್ಲದೆ ಮಹಿಳೆಯರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನ ಕೊಡಬೇಕು. ಇದರಿಂದ ಬಾಲ್ಯ ವಿವಾಹ, ಸೈಬರ್ ಬ್ಯಾಂಕ್ ವಂಚನೆ, ಅತ್ಯಾಚಾರ, ಸೈಬರ್ ಕ್ರೈಮ್ ಮುಂತಾದ ಅಪರಾಧಗಳನ್ನು ತಡೆಗಟ್ಟಲು ಸಾಧ್ಯ ಎಂಬುದನ್ನು ಕೆಲವೊಂದು ಘಟನೆಗಳ ಉದಾಹರಣೆಯೊಂದಿಗೆ ತಿಳಿಸಿದ್ದಾರೆ. ನಂತರ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಸಮಾಜ ಸೇವೆಗಾಗಿ ಹುಟ್ಟಿಕೊಂಡಿರುವ ಒಂದು ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ಇರುವ ಬಡವರ, ದುರ್ಬಲ ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಯೇ ಹೊರತು ಯಾವುದೇ ಲಾಭದ ಉದ್ದೇಶ ಇಲ್ಲ ಎಂದು ಹೇಳುತ್ತಾರೆ. ಈ ಟ್ರಸ್ಟ್ನಿಂದ ಸಾವಿರಾರು ಲಕ್ಷಾಂತರ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಆರ್ಥಿಕ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಅವರು ನನಗೆ ಭೇಟಿಯಾದಾಗಲೆಲ್ಲ ನಾನೇ ಹೇಳ್ತಾ ಇದ್ದೆ, ಒಂದ್ಸಲ ನಿಮ್ಮ ಸದಸ್ಯರೊಂದಿಗೆ ಸಂವಾದ ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ. 15 ಡೇಸ್ ಬ್ಯಾಕ್ ನಮ್ಮ ಕಚೇರಿಗೆ ಬಂದಾಗ ಗ್ರಾಮೀಣ ಮಹಿಳೆಯರ ಜೊತೆ ನಾನು ಮಾತಾಡಬೇಕಂತ ನಾನೇ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಈ ದಿವಸ ನನಗೆ ಆ ಅವಕಾಶ ಕೂಡಿ ಬಂದಿದೆ. ಈ ಸಂದರ್ಭದಲ್ಲಿ 3-4 ಅಂಶಗಳ ಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮಾನವೀಯ ಮೌಲ್ಯಗಳು. ನೀವು ಎಷ್ಟು ಎಜುಕೇಶನ್ ಮಾಡಿದ್ಯಾ ಅನ್ನೋದಕ್ಕಿಂತ ನಿನಗೆ ಸಂಸ್ಕೃತಿ ಎಷ್ಟಿದೆ, ಸೊಸೈಟಿಯಲ್ಲಿ ಬೇರೆ ವ್ಯಕ್ತಿಗಳನ್ನು ಗೌರವಿಸುವ ಮಾನವೀಯತಾ ದೃಕ್ಪಥ ನಿಮಗೆ ಇದೆಯಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ನಾವು ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟದಿಂದ ಇರ್ತೀವಿ. ಪ್ರತಿಯೊಬ್ಬರಿಗೂ ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು, ಸೊಸೈಟಿಯಲ್ಲಿ ಉನ್ನತ ಅವಕಾಶ ಪಡ್ಕೋಬೇಕು, ನಮಗೆ ಆಸರೆಯಾಗಿರಬೇಕು ಅನ್ನೋ ಪ್ರತಿಯೊಬ್ಬ ಮಹಿಳೆಗೂ ಅವರ ಕುಟುಂಬಕ್ಕೂ ಈ ಪ್ರಗಾಢವಾದ ಆಸೆ ಮಕ್ಕಳ ಮೇಲಿರುತ್ತೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಆರ್ ರಾಧಾಕೃಷ್ಣ, ಸಿಎಂ ಕುಪೇಂದ್ರಪ್ಪ ಹಾಗೂ ಮಂಜುನಾಥ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದ ವಿನೋದ್, ವಿಕಾಸ ಸಮನ್ವಯಾಧಿಕಾರಿ ಶ್ರೀಮತಿ ಅನಿತಾ ಹಾಗೂ ಎಲ್ಲ ಮೇಲ್ವಿಚಾರಕ ಶ್ರೇಣಿಯ ಸಿಬ್ಬಂದಿಗಳು, ಎಲ್ಲ ಸೇವಾ ಪ್ರತಿನಿಧಿಗಳು, ಜ್ಞಾನ ವಿಕಾಸ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಅಯೋಧ್ಯೆಯಲ್ಲಿ ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಿ ನಾಳೆಗೆ 1 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡಲಾಗುತ್ತದೆ. ಅದೇ ರೀತಿ ಬಾಗೇಪಲ್ಲಿಯ ಹಳೆ ಎಸ್ಬಿಎಂ ರಸ್ತೆಯಲ್ಲಿ ಇರುವ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲೂ ಸಹ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕೋದಂಡರಾಮ ಸ್ವಾಮಿ ಸೇವಾ ಸಮಿತಿಯ ಮುಖಂಡರಾದಂತಹ ಡಾಕ್ಟರ್ ರವೀಂದ್ರ ಅವರು ತಿಳಿಸಿದ್ದಾರೆ. ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಗೊಂಡು 1 ವರ್ಷ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪಟ್ಟಣದ ಹಳೆ ಎಸ್ಬಿಎಂ ರಸ್ತೆಯಲ್ಲಿ ಇರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಸೇವಾ ಸಮಿತಿಯ ವತಿಯಿಂದ ಜನವರಿ 22ರಂದು ಪ್ರಥಮ ವಾರ್ಷಿಕೋತ್ಸವ ಹಾಗೂ ಶ್ರೀರಾಮೋತ್ಸವ ಮೆರವಣಿಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಗುತ್ತಿದೆ. ಸೇವಾ ಸಮಿತಿಯ ಮುಖ್ಯಸ್ಥ ಡಾಕ್ಟರ್ ರವೀಂದ್ರ ರೆಡ್ಡಿ ಮಾತನಾಡಿ, ಅಯೋಧ್ಯೆಯ ಶ್ರೀರಾಮ ದೇವರ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ ಬಾಗೇಪಲ್ಲಿ ಪಟ್ಟಣದ ದೇಗುಲದಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೇ ಅಭಿಷೇಕ, ಅರ್ಚನೆ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ತಿಳಿಸಿದ್ದಾರೆ. 22/1/2024 ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆದಿದೆ.
ಈ ಶುಭ ಸಂದರ್ಭದಲ್ಲಿ ಈಗ 1 ವರ್ಷ ತುಂಬುತ್ತಿರುವ ಈ ಶುಭ ಸಂದರ್ಭದಲ್ಲಿ ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಬಾಗೇಪಲ್ಲಿ ವತಿಯಿಂದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 22/1/25 ಬೆಳಗ್ಗೆ 8ರಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಿನಪೂರ್ತಿ ಅಖಂಡ ಭಜನಾ ಕಾರ್ಯಕ್ರಮ ಮತ್ತು ಸಂಜೆ 5 ಗಂಟೆಗೆ ಶ್ರೀರಾಮೋತ್ಸವ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ದೇವರ ಅನುಗ್ರಹ ಪಡೆಯಬೇಕೆಂದು ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ವತಿಯಿಂದ ನಾವು ಕೇಳಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ಸೇವಾ ಸಮಿತಿ ಮುಖಂಡರಾದ ವೈ ಶ್ರೀನಿವಾಸ ರೆಡ್ಡಿ, ಬಂಗಾರು ಬದ್ರಿ, ಕೆ ನರಸಿಂಹಪ್ಪ, ವಸಂತ್ ಹಾರ್ಡ್ವೇರ್, ಕೃಷ್ಣಪ್ಪ, ವೆಂಕಟರಮಣಪ್ಪ ಮತ್ತಿತರರು ಇದ್ದರು. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ.